ಗೋವಿನ ಜೋಳಕ್ಕೆ ಬೆಲೆ ನಿಗದಿ ಖರೀದಿ ಕೇಂದ್ರ ಪ್ರಾರಂಭಿಸುವುದು ಸೇರಿದಂತೆ ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ದಿನಾಂಕ 7ರಂದು ರೈತರ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಬಂಕಾಪುರ ಟೋಲ್ ಬಳಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ದೊಡ್ಡರ್ ಹೇಳಿದರು. ಟೋಲ್ ನಾಕ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಇರುತ್ತದೆ. ಹೀಗಾಗಿ ಹಾವೇರಿ ಜಿಲ್ಲೆ ಎಲ್ಲ ಹಾವೇರಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ತಾಲೂಕಿನ ರೈತ ಬಾಂಧವರು ಆಗಮಿಸಬೇಕೆಂದು ವಿನಂತಿ. ಏನೋ ರಾಜ್ಯ ಸರ್ಕಾರ ಒಂದು ಖಾತೆಗೆ 5ರಿಂದ 20 ಕ್ವಿಂಟಲ್ ಏನೋ ಗೊಂಜಾಳ ತೊಗೊಳಕ್ಕೆ ಮುಂದಾಗಿತ್ತು. ಇದು ಭಾಳಷ್ಟು ರೈತರಿಗೆ ಅನ್ಯಾಯ ಆಕೈತೆ. 5ರಿಂದ 6 ಎಕರೆ ಗೊಂಜಾಳ ಹಾಕಿರ್ತಾರೆ. 100-120 ಕ್ವಿಂಟಲ್ ಗೊಂಜಾಳ ಬೀರ್ತಾನೆ, 150 ಕ್ವಿಂಟಲ್ ಗೊಂಜಾಳ ಬರ್ತಾನೆ. ಏನೋ 53 ಲಕ್ಷ ಮೆಟ್ರಿಕ್ ಟನ್ ರಾಜ್ಯದಲ್ಲಿ ಬೆಳೆದಿರ್ತಕ್ಕಂಥ ಸಂಪೂರ್ಣ ಗೋವಿನಜೋಳವನ್ನು ಸರ್ಕಾರ ಖರೀದಿ ಮಾಡಬೇಕು. 2400 ರೂಪಾಯಿ MSP ಬೆಂಬಲ ಬೆಲೆ ಮತ್ತು ಪ್ಲಸ್ ಪ್ರೋತ್ಸಾಹಧನ 600 ರೂಪಾಯಿ ಅದಕ್ಕೆ ಹಾಕಿ 3,000 ರೂಪಾಯಿ ಕ್ವಿಂಟಲ್ ನಂಗೆ ಖರೀದಿ ಮಾಡಲೇಬೇಕು. ಬಂಕಾಪುರ ಟೋಲ್ ಬಳಿ ರೈತರ ಸಂಘಟನೆಯ ಕಾರ್ಯಕರ್ತರೊಂದಿಗೆ ಬೇಡಿಕೆಗಳ ಭಿತ್ತಿಪತ್ರ ಪ್ರದರ್ಶಿಸಿ ಮಾತನಾಡಿದ ಅವರು, ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ಬೆಂಬಲ ಬೆಲೆದೊಂದಿಗೆ ಹುಬ್ಬಳ್ಳಿ ಮಟ್ಟದಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು. ವರ್ಧಾ ಬಡ್ಡಿ ನದಿಯ ಜೋಡಣೆಯ ಕಾಮಗಾರಿಗೆ ಕೈ ಎತ್ತಿಕೊಂಡು ಅನುಷ್ಠಾನಗೊಳಿಸಬೇಕು ಎಂದು ಇತ್ಯಾದಿ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಭಾನುವಾರ ರಾಷ್ಟ್ರೀಯ ಹೆದ್ದಾರಿ ತಡೆದು ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಪ್ರತಿಯೊಬ್ಬ ರೈತರು, ಗೋವಿನಜೋಳ ಬೆಳೆದಂಥ ರೈತರು ಮತ್ತು ಇತರೆ ಇದ್ದಂಥ ರೈತರು ಎಲ್ಲವನ್ನು ಅರ್ಥ ಮಾಡಿಕೊಂಡು ಬೆಳಗ್ಗೆ ಬರುವ ರವಿವಾರ ದಿವಸ 7/12/2025 ಬಂಕಾಪುರ ಟೋಲ್ಗೇಟ್ಗೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಈ ಸಂದರ್ಭದಲ್ಲಿ ಆನಂದ್ ಕೆಳಗಿನಮನಿ, ಉಪಾಧ್ಯಕ್ಷ ಶಂಕರಗೌಡ ಪಾಟೀಲ್, ದಯಾನಂದ್ ಮೆಣಸಿನಕಾಯಿ, ಶಿವಾನಂದ್ ಜಡಿಮಠ್, ಬಸವರಾಜ್ ಶಿವಣ್ಣವರ್ ಇತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.